ಕನ್ನಡ. ನೀವೆಲ್ಲರೂ ನೋಡ್ತಾ ಇದ್ದೀರಾ ಲೈವ್ ಕುಕಿಂಗ್. ಇದು ವಿಶ್ವದ ಅತಿ ದೊಡ್ಡ ಪ್ಲಾಟ್ಫಾರ್ಮ್ ಲೈವ್ ಕುಕಿಂಗ್ಗೆ. ಹೋಮ್ ಶೆಫ್ಸ್, ಹೌಸ್ ವೈಫ್ಸ್ ಈ ರೀತಿ ಬಂದು ನಮ್ ರೆಸಿಪೀಸ್ನ ನಿಮ್ಗೆ ಹೇಳ್ಕೊಡ್ತೀವಿ. ಇವತ್ತು ನಾನು ಸ್ಪ್ರೌಟ್ಸ್ ಮುಠಿಯಾ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ಮುಠಿಯಾ ಅಂದ್ರೆ ಇದು ನಾರ್ತ್ ಇಂಡಿಯನ್ ಡಿಶ್ ಅನ್ಕೋಬೇಡಿ. ನಮ್ಮಲ್ಲೂ ಒಂದ್ ಬೇರೆ ರೀತಿ ಮಾಡ್ತೀವಿ ನಾವು. ಒಂದು ಸ್ಟೀಮ್ಡ್ ಕಡುಬು ಮಾಡ್ತೀವಲ್ಲ, ಅದೇ ಮೆಥಡ್ ಅಲ್ಲಿ ಇದು ನಾರ್ತ್ ಇಂಡಿಯನ್ ಅಲ್ಲಿ ಸ್ಪ್ರೌಟ್ಸ್ ಹಾಕಿ ಮಾಡ್ತಾರೆ. ಇವತ್ತು ನಾನು ಅಮೂಲ್ ಪ್ರಾಡಕ್ಟ್ಸ್ ಆದ ಕಡಲೆ, ಹೆಸರು ಕಾಳು, ಮತ್ತೆ ಆಟ, ಆರ್ಗ್ಯಾನಿಕ್ ಆಟ ಹಾಗೂ ಹಲವಾರು ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಈ ಹೆಸರು ಕಾಳನ್ನ ನಾನು 3 ದಿನದ ಮುಂಚೆ ನೆನೆಸಿ ಅದನ್ನ ಸ್ಪ್ರೌಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಬಂದು ಹೆಸರು ಕಾಳಿನ ಸ್ಪ್ರೌಟ್ಸ್. ಅದು ತುಂಬಾ ಒಳ್ಳೇದಾದ್ರಿಂದ ನೀವು ಎಲ್ಲಾ ಡಿಶಸ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ಸ್ಪ್ರೌಟ್ಸ್ ನ ನಿಮ್ಗೆ ನ್ಯೂಟ್ರಿಷಿಯಸ್ ಆಗುತ್ತೆ ನಿಮ್ ಡಿಶಸ್ ಎಲ್ಲ. ಇದು ಒಂದು ರೀತಿಯ ಸ್ಟೀಮ್ಡ್ ಡಿಶ್. ಸೊ ಈವ್ನಿಂಗ್ ಸ್ನಾಕ್ಸ್ ಆಗಿ ಇಲ್ಲ ಲಂಚ್ ಬಾಕ್ಸ್ ರೆಸಿಪೀಸ್ ಆದ್ರೂ ನೀವು ಟ್ರೈ ಮಾಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇವಾಗ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿದ್ದಂಗೆ ಅಮೂಲ್ ಅವರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇದೆ ಅವ್ರದ್ದು. ಸೊ ಇದರಲ್ಲಿ ಮೇನ್ ಆಗಿ ನಾನು ಇವತ್ತು ಅಮೂಲ್ ಆರ್ಗ್ಯಾನಿಕ್ ಹೋಲ್ ಮೂಂಗ್ ಅಂತ, ಇದು ಹೆಸರು ಕಾಳು. ಇದನ್ನ ನಾನು 3 ದಿನ ಮುಂಚೆ ನೆನೆಸ್ಕೊಂಡು ಅದ್ರದ್ದು ಸ್ಪ್ರೌಟ್ಸ್ ಮಾಡಿಟ್ಟಿದ್ದೀನಿ. ಅಮೂಲ್ ಆರ್ಗ್ಯಾನಿಕ್ ಆಟ, ಇದು ಅಮೂಲ್ ಬೇಸನ್, ಅಮೂಲ್ ಆರ್ಗ್ಯಾನಿಕ್ ಟರ್ಮರಿಕ್, ಹಾಗೂ ಇದಕ್ಕೆ ಒಗ್ಗರಣೆಗೆ ನಾನು ಘೀ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಹಿಟ್ಟನ್ನ ಕಲ್ಸ್ಕೋಬೇಕಾಗತ್ತೆ. ಆ ಹಿಟ್ಟನ್ನ ಏನೇನ್ ಹಾಕ್ಬೇಕು ಅಂತ, ಇದು 1 ಕಪ್ಪು ಮೂಂಗ್ ಸ್ಪ್ರೌಟ್ಸ್. ಇದು 3-4 ದಿನ ಮುಂಚೆನೆ ಮಾಡಿಟ್ಕೊಂಡಿರೋದು. ಯಾಕಂದ್ರೆ ಇವತ್ತು ಸ್ಪ್ರೌಟ್ಸ್ 2-3 ದಿನ ಆದ್ರೂ ಆಗ್ಬೇಕು. ಇವಾಗ ಚಳಿ ಇರೋದ್ರಿಂದ ಇನ್ನೊಂದ್ ದಿನ ಲೇಟ್ ಆಗತ್ತೆ. 1 ಕಪ್ ಅಮೂಲ್ ಆರ್ಗ್ಯಾನಿಕ್ ಬೇಸನ್, ಇದು ಅಮೂಲ್ ಆರ್ಗ್ಯಾನಿಕ್ ಆಟ ಹಾಗೂ ಸಣ್ಣ ಚಿರೋಟಿ ರವೆ ಬರುತ್ತಲ್ಲ ಅದು, ಕ್ಯಾರೆಟ್, ಈರುಳ್ಳಿ, ಸ್ವಲ್ಪ ತೆಂಗಿನ ತುರಿ. ಇದಕ್ಕೆ ಆ ಹಿಟ್ಟಿಗೆನೆ ಬೇಕಾಗಿರೋಂಥ ಮಸಾಲ ಇದು ಜೀರಿಗೆ ಪುಡಿ, ಸ್ವಲ್ಪ ಸಕ್ಕರೆ, ನಿಂಬೆ ರಸ, ಉಪ್ಪು, ರೆಡ್ ಚಿಲ್ಲಿ ಪೌಡರು, ಇದು ಸ್ವಲ್ಪ ಬೇಕಿಂಗ್ ಸೋಡಾ ನಾವು ಅಡುಗೆ ಸೋಡಾ ಯೂಸ್ ಮಾಡ್ತೀರ ಅದು, ಸ್ವಲ್ಪ ಸಾಫ್ಟ್ ಬರಲಿ ಅಂತ. ಇದು ಹಸಿಮೆಣಸಿನಕಾಯಿ ಖಾರ, ಕೊತ್ತಂಬರಿ ಸೊಪ್ಪು. ಇದು ಹಿಟ್ಟಿಗೆ ಹಾಕಿ ಕಲಸುವಂಥದ್ದು. ನಾವು ಇದು ಒಗ್ಗರಣೆಗೆ ಅಮೂಲ್ ಹಸುವಿನ ತುಪ್ಪ, ಸ್ವಲ್ಪ ಇಂಗು, ಸಾಸಿವೆ, ಕರಿಬೇವು, ಸ್ವಲ್ಪ ಅರಿಶಿಣ, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ತೆಂಗಿನ ತುರಿ, ಎಳ್ಳು, ಬಿಳಿ ಎಳ್ಳು ತಗೊಂಡಿದ್ದೀನಿ. ಇದಿಷ್ಟು ಬೇಕಾಗತ್ತೆ. ಇದು ಲಂಚ್ ಬಾಕ್ಸ್ ರೆಸಿಪಿಯಾಗಿ ನೀವು ಖಂಡಿತವಾಗ್ಲೂ ಮಾಡ್ಬೋದು. ಸ್ಟೀಮ್ ಮಾಡೋಂಥದ್ರಿಂದ ನಿಮ್ಗೆ ಸ್ನ್ಯಾಕ್ ಆಗೋ ಥರನೂ ಇರುತ್ತೆ, ಹಾಗೆ ಒಂಥರ ಇವನ್ ಸ್ಟಮಕ್ ಫೀಲಿಂಗ್ ಆಗು ಇರುತ್ತೆ. ಸ್ಟೀಮ್ ಆಗಿರೋದ್ರಿಂದ ನಾವೇನು ಡೀಪ್ ಫ್ರೈ ಮಾಡಲ್ಲ ಇದನ್ನ. ಸೊ ಮೊದಲು ಈ ಸ್ಪ್ರೌಟ್ಸ್ ನ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ನಾನು ಸವಿತಾ ಕಿರಣ್, ಬೆಂಗಳೂರಿಂದ. ಇದು ತರಿಯಾಗಿ ಇದು ಮಾಡ್ಕೊಳ್ಳಿ. ನೀರೇನು ಹಾಕೋದ್ ಬೇಡ. ನೀರ್ ಹಾಕೋಬೇಡಿ, ಯಾಕಂದ್ರೆ ನಾವಿನ್ನ ಇದರಲ್ಲಿ ಈರುಳ್ಳಿ, ಕ್ಯಾರೆಟ್ ಎಲ್ಲ ಹಾಕಿದಾಗ ಅದ್ರದ್ದು ನೀರ್ ಬಿಟ್ಕೊಂಡ್ಬಿಡತ್ತೆ. ಸೊ ನೀರ್ ಹಾಕ್ದೇನೆ ಗ್ರೈಂಡ್ ಮಾಡ್ಕೊಳ್ಳಿ. ಇದು ಎಲ್ಲ ಹಸಿ ಪದಾರ್ಥನೇ ಹಾಕ್ತಾ ಇರೋದು. ಸ್ಟೀಮ್ ಮಾಡುವಾಗ ಅದು ಬೇಗ ನಿಮ್ಗೆ ಸ್ಟೀಮ್ ಆಗ್ಬಿಡತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಸ್ಟೀಮ್ ಮಾಡಕ್ಕೆ ನೀರ್ ಇಟ್ಕೊಂಡ್ಬಿಡೋಣ. ಅವಾಗ ಬೇಗ ಆಗೋಗುತ್ತೆ ನಮ್ದು ಕುಕಿಂಗ್ ಪ್ರೊಸೆಸ್.
ಸೊ ತರಿಯಾಗಿ ಹೆಸರು ಕಾಳನ್ನ ನಾನು ಇದು ಮಾಡ್ಕೊಂಡಿದ್ದೀನಿ. ಇವಾಗ ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಹಾಕ್ತಾ ಇದ್ದೀನಿ. ಇದು ಅಮೂಲ್ ಆರ್ಗ್ಯಾನಿಕ್ ಆಟ ಅಂದ್ರೆ ಗೋಧಿ ಹಿಟ್ಟು ಹಾಗೂ ಚಿರೋಟಿ ರವೆ. ಅದು ಒಂದ್ ಕಪ್ ಆದ್ರೆ ಇದು 1/4 ಕಪ್ ಅಷ್ಟಾದ್ರೆ ಸಾಕು. ಈಗ ಇದಕ್ಕೆ ಹಸಿಮೆಣಸಿನಕಾಯಿ ಖಾರ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಖಾರ ಜೊತೆ ಯಾವಾಗ್ಲೂ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ ನಾನು, ಒಂದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಇದು ಜೀರಿಗೆ ಪೌಡರ್, ಇದು ನಿಂಬೆ ರಸ, ಇದು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಒಂದ್ ಸ್ವಲ್ಪ ಅಮೂಲ್ ಆರ್ಗ್ಯಾನಿಕ್ ಶುಗರ್ ತಗೊಂಡಿದ್ದೀನಿ. ಸೊ ಅಮೂಲ್ ಆರ್ಗ್ಯಾನಿಕ್ ಶುಗರ್ ಲೈಟ್ ಬ್ರೌನ್ ಇರುತ್ತೆ, ಅನ್ಪಾಲಿಶ್ಡ್ ಶುಗರ್ ಇದು. ಲಾಸ್ಟ್ ಅಲ್ಲಿ ಬೇಕಿಂಗ್ ಸೋಡಾ ಹಾಕೋಣ. ಲಾಸ್ಟ್ ಅಲ್ಲಿ ಫಸ್ಟ್ ಇದನ್ನ ಕಲ್ಸ್ಕೊಂಡ್ಬಿಡೋಣ. ಇವಾಗ ಹೆಚ್ಚಿರೋ ಈರುಳ್ಳಿ, ಕ್ಯಾರೆಟ್ ಹಾಗೂ ತೆಂಗಿನ ತುರಿ, ಇದು ಚೆನ್ನಾಗಿ ಕಲ್ಸ್ಕೊಂಡ್ಬಿಡೋಣ. ಸೊ ನೀರ್ ಇವಾಗ್ಲೇ ಸೇರಿಸಬೇಡಿ. ಇದರಲ್ಲಿ ನೀರಂಶ ಇರೋದ್ರಿಂದ, ಆಮೇಲೆ ನಾವು ಸ್ಪ್ರೌಟ್ಸ್ ಇಂದ ನೀರಂಶ ಇರುತ್ತೆ, ಹಾಗೆ ತರಕಾರಿನಲ್ಲಿ ನೀರಂಶ ಇರೋದು ನಾವು ನೋಡ್ಕೊಂಡು ಸ್ವಲ್ಪ ನೀರ್ ಹಾಕೋಬೇಕಾಗತ್ತೆ. ಸೊ ಆಲ್ಮೋಸ್ಟ್ ನೋಡಿ ಇವಾಗ ನೀರಿನ ಅಂಶ ಇದೆ, ಇನ್ನೊಂಚೂರು ಉಂಡೆ ಕಟ್ಟೋಷ್ಟು ಬಂದ್ರೆ ಸಾಕು. ಸೊ ಸ್ವಲ್ಪ ನೀರ್ ಹಾಕೋಣ. ಸೊ ನೀವ್ ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಸೊ ಅಮೂಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಂದು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸಿಗತ್ತೆ, ಹಾಗೆ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಸ್ಟೋರ್ಸ್ ಅಲ್ಲೂ ಸಿಗತ್ತೆ. ನೋಡಿ ಇವಾಗ ಚೆನ್ನಾಗಿ ಸಾಕು. ಇಷ್ಟು ಸ್ವಲ್ಪ 2 ಸ್ಪೂನ್ಸ್ ಹಾಕೊಂಡಿದೀನಿ. ಇದು ಉಪ್ಪು ಖಾರ ನೋಡೋಣ. ಸರಿ ಇದೆ. ನಾನು ಇದ್ರದ್ದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಉಂಡೆ ಕಟ್ಟೋ ಹದಕ್ಕೆ ಬಂದಿದೆ. ಸ್ವಲ್ಪ ಎಣ್ಣೆ ಇದು ಮಾಡಿಕೊಂಡು ಈಗ ಉಂಡೆ ಕಟ್ಟೋಣ. ಸೊ ನಿಮ್ಗೆ ಇಷ್ಟವಾದ ಶೇಪ್ಸ್ ಅಲ್ಲಿ ನೀವು ಮಾಡ್ಕೋಬಹುದು. ನಾನು ಈ ತರ ಮಾಡ್ತಾ ಇದ್ದೀನಿ. ಇನ್ ಸೇಮ್ ಈಕ್ವಲ್ ಆಗಿ ಏನ್ ಮಾಡ್ಬೇಕು ಅಂತ ಏನಿಲ್ಲ, ಒಂದು ಹೆಚ್ಚು ಕಡಿಮೆ ಮಾಡಿ. ಇದರಲ್ಲಿ ಜಾಸ್ತಿ ನೀರು ಹಾಕೋಬಾರ್ದು, ಜಸ್ಟ್ 1 or 2 ಸ್ಪೂನ್ಸ್ ಹಿಡಿಸಿದ್ರೆ ಮಾತ್ರ ಹಾಕೊಳ್ಳಿ. ತುಂಬಾನೇ ಪೌಷ್ಟಿಕವಾದ ಇದು ಒಂದು
ಸ್ನ್ಯಾಕ್ ಆರ್ ಟಿಫನ್ ಹೇಳ್ಬೋದು. ನಿಮ್ಗೆ ಇದ್ರಲ್ಲೂ ನಾನು ಹೇಳ್ತೀನಲ್ಲ, ಯಾವಾಗ್ಲೂ ನೀವೇನಾದ್ರೂ ಅಡಿಷನಲ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಅದು ಒಂದು ಅಡಿಷನಲ್ ಅಡ್ವಾಂಟೇಜ್. ಮಕ್ಕಳು ಏನ್ ತಿನ್ನಲ್ವೋ ಅಂತದ್ದು ಎಲ್ಲ ಸೇರಿಸಬಹುದು ಇದರಲ್ಲಿ ಸ್ಟೀಮಿಂಗ್ ಪ್ರೊಸೆಸ್ ಅಲ್ಲಿ. ಆಮೇಲೆ ಮಸಾಲಾಸ್ ಎಲ್ಲ ಹಾಕಿರೋವಾಗ ಅದು ಚೆನ್ನಾಗಿ ಅದು ಹೈಡ್ ಆಗ್ಬಿಡತ್ತೆ. ಏನೇ ಒಂದು ಈಗ ಬೇಕಂದ್ರೆ ನೀವು ಸೊಪ್ಪು ಸಹ ಹಾಕೋಬಹುದು ಇದಕ್ಕೆ. ಸೊ ನಾಳೆ ದಿನ ವರಮಹಾಲಕ್ಷ್ಮಿ ಹಬ್ಬ ಇದೆ. ಎಲ್ಲರೂ ನನಗೆ ಗೊತ್ತು ಇವತ್ತು ಬ್ಯುಸಿಯಾಗಿರ್ತೀರಾ. ಸೊ ನೋಡೋಕ್ಕಾಗದೆ ಇರೋರು ಲೈವ್ ಶೋನ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಪೇಜ್ಗೆ ಬಂದು ನೀವು ಮತ್ತೆ ವಾಚ್ ಮಾಡ್ಬೋದು. ಹಬ್ಬ ಆದ್ಮೇಲೆ ನಾಳೆ ಇಲ್ಲ ನಾಡಿದ್ದು ಬೇಕಾದ್ರೂ ನೋಡ್ಬೋದು ನೀವು. ಸೊ ಎಲ್ಲಾರ ಮನೇಲೂ ಹಬ್ಬದ ಸಡಗರ ಇದೆ ಗೊತ್ತು. ಇವತ್ತಂತೂ ಯಾರನ್ನೂ ಮಾತಾಡ್ಸಂಗೆ ಇಲ್ಲ ಅನ್ಕೊಂಡಿದೀನಿ. ಹಾಗೆ ನಮ್ಮ ಅಮೂಲ್ ಕನ್ನಡ ಫೇಸ್ಬುಕ್ ಚಾನಲ್ನಲ್ಲಿ ವಿಡಿಯೋಸ್ ಬರ್ತಾ ಇದೆ, ಅದು ಸಹ ವಾಚ್ ಮಾಡಿ. ಹಬ್ಬದ ರೆಸಿಪಿಗಳು ಹಾಗೂ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೆ ಯಾವ್ದು ಬೇಕೋ, ನಮ್ಮ ಟ್ರೆಡಿಷನಲ್ ಡಿಶಸ್ ಆಗಲಿ, ನಮ್ಮ ಕರ್ನಾಟಕದ ಡಿಶಸ್ ಆಗಲಿ, ಹಾಗೂ ಬೇರೆ ಎಲ್ಲ ರೀತಿಯ ಡಿಶಸ್ನ ನೀವು ಆ ವಿಡಿಯೋಸ್ನಲ್ಲೂ ಸಹ ನೋಡ್ಬೋದು. ನಾಳೆ ಹಬ್ಬದ ಸಡಗರದಲ್ಲಿ ನೋಡಕ್ಕಾಗದೆ ಇರೋರು ನಾನು ಹೇಳ್ದಂಗೆ ನೀವು ಮತ್ತೆ ನಮ್ಮ ಪೇಜಿಗೆ ಬಂದು ನೋಡ್ಬೋದು. ಸೊ ನಾನು ಹೇಳ್ದಂಗೆ ನೀರು ಸಹ ಆಗಿದೆ, ಬಿಸಿ ಆಗಿದೆ. ಸೊ ಇನ್ನೊಂದು ಸ್ವಲ್ಪ ಮಾಡಿಬಿಟ್ಟು ನಾನು ಸ್ಟೀಮ್ ಮಾಡಕ್ಕೆ ಇಡ್ತೀನಿ. ಈ ಸ್ಟೀಮಿಂಗ್ ಮೆಥಡ್ ಅಲ್ಲಿ ಮಾಡೋ ರೆಸಿಪೀಸ್ ತುಂಬಾ ಒಳ್ಳೇದು. ಏನಂದ್ರೆ ಅದಕ್ಕೆ ಎಣ್ಣೆ ಅಂಶ ಏನೂ ಇರೋದಿಲ್ಲ. ಮಿನಿಮಮ್ ಆಗಿ ನಾವು ಒಂದು ಒಗ್ಗರಣೆಗೋ ಆತರ ಸಿಸ್ಟಮ್ ಅಲ್ಲಿ ಮಾತ್ರ ಒಂಚೂರು ಎಣ್ಣೆ ಸೇರುತ್ತೆ ಅದಕ್ಕೆ. ಇಲ್ಲ ಅಂದ್ರೆ ಇದರಲ್ಲಿ ಎಣ್ಣೆ ಮಾತ್ರ ತುಂಬಾ ಕಡಿಮೆ ಇರುತ್ತೆ. ಬಟ್ ನಾವು ಮಾಡೋ ಮೆಥಡ್ ಹಾಗೂ ನಮ್ಮ ಮಸಾಲಾಸ್ ಮೇಲೆ ನಮ್ಮ ಡಿಶ್ನು ಇಂಟ್ರೆಸ್ಟಿಂಗ್ ಆಗುತ್ತೆ. ಸೊ ಇದಿಷ್ಟು ಮಾಡೋಣ ಇವಾಗ. ನೋಡಿ ಈ ತರ ಸಣ್ಣ ಸಣ್ಣ ಉಂಡೆ ಕಟ್ಟಿದ್ದೀನಿ. ಇದನ್ನ ನಾವು ಸ್ಟೀಮ್ ಮಾಡೋಣ. ಸೊ ಇದನ್ನ ಈ ಕಡೆ ಇಟ್ಬಿಡ್ತೀನಿ. ಸೊ ಅದನ್ನ ನಾನು ಒಂದು 10 ಮಿನಿಟ್ಸ್ ಸ್ಟೀಮ್ಗೆ ಇಟ್ಟಿದ್ದೀನಿ. ಇದೆಲ್ಲ ಈ ತರ ಉಂಡೆ ಕಟ್ಕೊಂಡು ನೀವು ಸ್ಟೀಮ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಆಫೀಸಿಂದ ಬಂದ ತಕ್ಷಣ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನೀವು ಒಗ್ಗರಣೆ ಮಾತ್ರ ಬಿಸಿಯಾಗಿ ಹಾಕೊಡ್ಬೋದು. ಅದು ಲಾಸ್ಟ್ ಅಲ್ಲಿ ಮಾಡ್ಬೋದು. ಈ ತರ ಸ್ಟೀಮ್ ಮಾಡ್ಕೊಂಡು ನೀವು ಇಟ್ಕೊಂಡ್ಬಿಡ್ಬೋದು. ಸೊ ಇದರಲ್ಲಿ ಎಲ್ಲ ಪೌಷ್ಟಿಕತೆ ಇರೋ ಎಲ್ಲ ಐಟಮ್ಸ್ ಇರೋದ್ರಿಂದ ತುಂಬಾನೇ ಎಲ್ಲಾ ಏಜ್ ಗ್ರೂಪ್ಸ್ ಅವರು ಖುಷಿಯಾಗಿ ತಿನ್ನುವಂತ ಒಂದು ಡಿಶ್ ಆಗತ್ತೆ. ಸೊ ಅಷ್ಟರಲ್ಲಿ ನಾನು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಸಹ ರೆಡಿ ಮಾಡ್ಕೊಳ್ಳೋಣ. ಸೊ ಅಮೂಲ್ ಪ್ರಾಡಕ್ಟ್ಸ್ ಅನ್ನು ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಅಮೆಝಾನ್ ಅಲ್ಲಿ, ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಬ್ಲಿಂಕಿಟ್, ಜೆಪ್ಟೋ ಹಾಗೂ ಎಲ್ಲ ಬಿಗ್ ಬಾಸ್ಕೆಟ್ ಈ ಇದರಲ್ಲೆಲ್ಲ ಆನ್ಲೈನ್ ಅಲ್ಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ಸಿಗುತ್ತೆ. ಹಾಗೆ ಅಮೂಲ್ ಆಪ್ ಹಾಕೊಂಡ್ರೆ ಅದರಲ್ಲೂ ಸಹ ಎಲ್ಲಾ ರೀತಿಯ
ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಿಮಗೆ ಅವೈಲಬಲ್ ಇರುತ್ತೆ. ಎಲ್ಲ ಪಲ್ಸಸ್, ಸೀರಿಯಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ನೀವು ಆರ್ಡರ್ ಮಾಡಿಕೊಂಡು ನೀವು ಮುಂಚೆ 1 or 2 days ಮುಂಚೆ ಆರ್ಡರ್ ಮಾಡ್ಕೊಂಡು ತಗೊಂಡು ಬಂದು ನೀವು ತಕ್ಷಣವಾಗಿ ಯೂಸ್ ಮಾಡ್ಬೋದು. ಈ ರೀತಿ ನೀವು ಯಾವುದೇ ತೊಂದರೆ ಇಲ್ಲದೆ ಈವನ್ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್ ಅಂತೂ 15 minutes ಡೆಲಿವರಿ ಇರುತ್ತೆ. ಬೇಗನೆ ನಿಮಗೆ ಪ್ಲಾನ್ ಮಾಡ್ಕೋಬಹುದು ಏನಾರ ಮಾಡಬೇಕು ಅಂತಂದ್ರೆ. ಇವತ್ತು ನೋಡ್ತಾ ಇದ್ದೀರಾ ಸ್ಪ್ರೌಟ್ಸ್ ಮುಠಿಯಾ ಅಂತ ಸ್ಟೀಮ್ ಮಾಡಕ್ ಇಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಒಂದು ಒಗ್ಗರಣೆ ಹಾಕೊಂತೀನಿ. ಸೊ ಒಗ್ಗರಣೆಗೆ ಅಮೂಲ್ ಕೌ ಘೀ ತಗೋತಾ ಇದ್ದೀನಿ. ಸೊ ಅಮೂಲ್ ಕೌ ಘೀ 1 ಸ್ಪೂನ್ ಹಾಕ್ತಾ ಇದ್ದೇನೆ. ತುಪ್ಪದ ವಾಸನೆಯಿಂದ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ನಾವು ಏನೇ ಮಾಡಿದ್ರು. ಸೊ ಈಗ ನಾವು ಒಂದು ಒಗ್ಗರಣೆ ಹಾಕೋಣ. ಅಷ್ಟರೊಳಗೆ ನಮ್ದು ಅದು ಆಗುತ್ತೆ, ಸ್ಟೀಮ್ ಆಗೋಗುತ್ತೆ. 10 minutes ಆಗುತ್ತೆ ಅದು. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಅಲ್ಲಿ ಹೇಳಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನೀವು ಟ್ರೈ ಮಾಡ್ತಾ ಇದ್ದೀರಾ ರೆಸಿಪೀಸ್ನ? ಇಲ್ಲ ಇನ್ನ ಯಾವ್ದಾರ ಇಂಪ್ರೂವ್ಮೆಂಟ್ ಬೇಕಾ? ಇಲ್ಲ ಯಾವ್ದಾರ ರೆಸಿಪೀಸ್ ತೋರಿಸಿ ಅಂತ ಸಹ ನೀವು ನಮ್ಗೆ ಹೇಳ್ಬೋದು. ಇದು ತುಪ್ಪ ಕಾದಿದೆ. ಇವಾಗ ಸಾಸಿವೆ ಹಾಕೋತಾ ಇದ್ದೇನೆ. ಅದಾದ್ಮೇಲೆ ಎಳ್ಳು, ಇದು ಕರಿಬೇವು, ಸ್ವಲ್ಪ ಇಂಗು ಹಾಕೋಣ. ಹಾಗೆ ಇದು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅಮೂಲ್ ಆರ್ಗ್ಯಾನಿಕ್ ಅರಿಶಿನ ಪುಡಿ, ಹಾಗೆ 1-2 ಚಮಚ ತೆಂಗಿನ ತುರಿ. ಇದು ಸಣ್ಣ ಉರಿಯಲ್ಲೇ ಹಾಕೊಳ್ಳಿ. ಸೊ ಇದು ಈ ಒಗ್ಗರಣೆ ಆಗಿದೆ. ಸೊ ಮೊದಲನೇದಾಗಿ ನಾನು ಬೇಕಂದ್ರೆ ನಿಮ್ಗೆ ಒಂದು ರೀಕ್ಯಾಪ್ ಮಾಡ್ತೀನಿ ರೆಸಿಪಿದು. ಹೆಸರು ಕಾಳಿನ ಸ್ಪ್ರೌಟ್ಸ್ 1 ಕಪ್ ಆದ್ರೆ 1 ಕಪ್ ಅಮೂಲ್ ಆರ್ಗ್ಯಾನಿಕ್ ಬೇಸನ್ ಕಡಲೆ ಹಿಟ್ಟು, ಆಮೇಲೆ 1/4 ಕಪ್ ಅಷ್ಟು ಅಮೂಲ್ ಆರ್ಗ್ಯಾನಿಕ್ ಆಟ ಹಾಗೂ ರವೆ, ಸಣ್ಣ ರವೆ. ಇದಿಷ್ಟು ಆ ಹಿಟ್ಟಿಗೆ ನಾವು ಕ್ಯಾರೆಟ್, ಈರುಳ್ಳಿ, ತೆಂಗಿನ ತುರಿ, ಹಸಿಮೆಣಸಿನಕಾಯಿ ಖಾರ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮಸಾಲ ಅಂತಂದ್ರೆ ಬೇಸಿಕ್ ಸ್ಪೈಸಸ್, ಒಂದ್ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್, ಆಮೇಲೆ ಜೀರಾ ಪೌಡರ್, ಒಂದ್ ಸ್ವಲ್ಪ ನಿಂಬೆ ರಸ, ಒಂದ್ ಸ್ವಲ್ಪ ಅಮೂಲ್ ಆರ್ಗ್ಯಾನಿಕ್ ಸಕ್ಕರೆ, ಇವೆಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಕೊಂಡು ನಾನು ಸ್ಟೀಮ್ಗೆ ಇಟ್ಟಿದ್ದೀನಿ. ಸೊ ಸ್ಟೀಮ್ ಆದಾಗ ನಮ್ಗೆ ಒಳಗಡೆ ಎಲ್ಲ ಹಿಟ್ಟೆಲ್ಲ ಫುಲ್ ಬೇಯುತ್ತೆ. ಅಷ್ಟರಲ್ಲಿ ನಾನು ಇವಾಗ ಒಂದು ಒಗ್ಗರಣೆ ಇಟ್ಟಿದ್ದೀನಿ. ಅಮೂಲ್ ಆರ್ಗ್ಯಾನಿಕ್ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ ಹಾಗೂ ಎಳ್ಳಿನ ಒಗ್ಗರಣೆ, ಇನ್ನೊಂದು ಸ್ವಲ್ಪ ಹಿಂಗು, ಆಮೇಲೆ ಕರಿಬೇವು, ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ ಹಾಗೂ ತೆಂಗಿನ ತುರಿ ಹಾಕಿ ನಾನು ಒಂದು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಇದು ಆಫ್ ಮಾಡಿದ್ದೀನಿ. ಇದು ಅದಾದ ತಕ್ಷಣ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಈ ತರ ನೀವು ಒಗ್ಗರಣೆ ಸಹ ಮಾಡಿಡ್ಬೋದು. ಬಂದ ತಕ್ಷಣ ಬಿಸಿ ಬಿಸಿಯಾಗಿ ಕೊಡ್ಬೇಕಾದಾಗ ಇವನ್ ಸ್ಟೀಮ್ ಸಹ ಮಾಡಿಟ್ಕೋಬಹುದು. ಆಫೀಸಿಂದ ಬಂದ ತಕ್ಷಣ, ಮಕ್ಳಿಂದ ಸ್ಕೂಲಿಂದ ಬಂದ ತಕ್ಷಣ ಈ ತರ ಮಾಡಿ ಕೊಡ್ಬೋದು. ಇದು ಇವನ್ ನಿಮ್ಗೆ ಬಾಕ್ಸ್ ಅಲ್ಲೇ ಸಹ ಏನೂ ಆಗೋದಿಲ್ಲ, ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಸ್ನ್ಯಾಕ್ ತರಾನು ಇರುತ್ತೆ, ಆಮೇಲೆ ಫುಲ್ ಟೈಮ್
ಒಂದು ಲಂಚ್ ಟೈಮ್ ಫುಡ್ಡು ಆಗುತ್ತೆ ಇದು. ಸೊ ಒಂದ್ಸರಿ ಚೆಕ್ ಮಾಡೋಣ. ಇದು ನೋಡಿ, ಒಳಗಡೆ ಸಹ ಬೆಂದಿದೆ ಇದು ಇವಾಗ. ಸೊ ಒಳಗಡೆ ಸಹ ಬೆಂದಿದೆ. ಒಂದು 10 ಮಿನಿಟ್ಸ್ ಆದ್ರೆ ಸಾಕು. ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಸ್ಟೀಮ್ ಆಗೋದ್ರಿಂದ ಹಿಟ್ಟೆಲ್ಲ ಸ್ಟೀಮ್ ಆಗಿ ರೆಡಿ ಇದೆ. ಸೊ ಇದಕ್ಕೆ ಹಾಕೋಣ ಈಗ. ಆನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡೋಣ. ನಮ್ಮಲ್ಲಿ ನಾವು ಇದು ಹಬೆ ಉಂಡೆ ಅಂತೀವಿ. ಇದಕ್ಕೆ ನಾವು ಯೂಶಲಿ ತೊಗರಿ ಬೇಳೆ, ಕಡಲೆ ಬೇಳೆ ಆ ತರ ರುಬ್ಬಿಟ್ಟು ಹಾಕ್ತಿವಿ. ಸೊಪ್ಪೆಲ್ಲ ಹಾಕಿ ಮಾಡ್ತೀವಿ. ಇದೊಂಥರ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ. ಇನ್ನು ಲಾಸ್ಟಿಗೆ ಈ ತರ ಒಗ್ಗರಣೆ ಕೊಡಲ್ಲ, ಅವರು ಈ ತರ ಒಗ್ಗರಣೆ ಮಾಡ್ತಾರೆ. ಇದೊಂಥರ ಟೇಸ್ಟಿಯಾಗಿ ಚೆನ್ನಾಗಿರತ್ತೆ. ಒಗ್ಗರಣೆ ಕೊಡೋದ್ರಿಂದ ಒಂಥರ ಫ್ಲೇವರ್, ತುಪ್ಪದ ಫ್ಲೇವರ್ ಹಾಗೂ ಇದಕ್ಕೆ ಎಳ್ಳೆಲ್ಲ ಹಾಕಿರ್ತವಲ್ಲ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದೇನಿಲ್ಲ, ಇದಕ್ಕೇನು ಚಟ್ನಿ ಏನ್ ಬೇಕಾಗಲ್ಲ. ಬಟ್ ಮನೇಲಿ ನಾನು ಮಾಡಿಟ್ಟಿದ್ದೆ. ಸೊ ಬೇಕಂದ್ರೆ ಚಟ್ನಿ ಸಹ ನಂಚ್ಕೋಬಹುದು. ಸೊ ಇವಾಗ ಒಂದ್ ರೌಂಡ್ ಆಯ್ತಿದು. ಅಷ್ಟೇ, ಕೋಟ್ ಆದ್ರೆ ಸಾಕು ಇದು. ಸರ್ವ್ ಮಾಡೋಣ. ಸರ್ವಿಂಗ್ ಪಾರ್ಟ್ ಯಾವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರ್ಬೇಕು. ಯಾಕಂದ್ರೆ ಅದು ಫೈನಲ್ ಲುಕ್ ನಮ್ ಸರ್ವಿಂಗ್ ಇಂದ ಬರುತ್ತೆ. ಸೊ ಇಂಟ್ರೆಸ್ಟಿಂಗ್ ಪ್ಲೇಟಿಂಗ್ ಮಾಡಿದಾಗ ಸಿಂಪಲ್ ಡಿಶಸ್ ನಮ್ಗೆ ತುಂಬಾ ಸ್ಪೆಷಲ್ ಆಗಿ ಕಾಣಿಸುತ್ತೆ. ನೋಡಿ, ಸೊ ಸ್ಪ್ರೌಟ್ಸ್ ಮುಠಿಯಾ ರೆಡಿ ಆಗಿದೆ. ಬೇಕ್ಡ್ ಅಲ್ಲ, ಸ್ಟೀಮ್ಡ್. ಸೊ ವಿತ್ ಲೆಸ್ ಆಯಿಲ್ ಅಂಡ್ ವೆರಿ ಟೇಸ್ಟಿ ಒಂದು ಸ್ನ್ಯಾಕ್ ಆರ್ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಇದೆ. ನಾನು ಇವತ್ತು ಒಂದು ಆನಿಯನ್ ಚಟ್ನಿನ ತಯಾರು ಮಾಡಿದ್ದೀನಿ. ಚಟ್ನಿನೇ ಬೇಕಂತಿಲ್ಲ, ಯಾಕಂದ್ರೆ ನಾವು ಎಲ್ಲ ಮಸಾಲಾಸ್ ಹಾಕಿರ್ತೀವಿ ಇದಕ್ಕೆ ಆಲ್ರೆಡಿ. ಅದು ತುಂಬಾನೇ ಟೇಸ್ಟಿಯಾಗೇ ಇರುತ್ತೆ. ಸೊ ಒಂದು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ನೀವು ಟ್ರೈ ಮಾಡ್ತೀರಾ ಅನ್ಕೊಂತೀನಿ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಟ್ರೈ ಮಾಡ್ತಾ ಇರಿ. ರೆಸಿಪೀಸ್ ಮನೇಲಿ ಮಾಡಿದಂತೂ ಇವಾಗ ಫುಲ್ ಡಿಮ್ಯಾಂಡಲ್ಲಿರುತ್ತೆ, ನಿಮ್ಗೆ ಗೊತ್ತಿದ್ದಂಗೆ. ಸೊ ಮನೇಲಿ ಮಾಡ್ಕೊತೀನಿ. ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು.